ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಬೋದು. ಈ ವಿಡಿಯೋ ಫುಲ್ ಕಂಟಿನ್ಯೂಸ್ ಆಗಿ ನೋಡಿ. ನೋಡೋಕ್ಕೆ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ, ಪುಟ್ಟ ಪುಟ್ಟ ಹಾರ್ಟ್ಸ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಂದ್ರಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ. ಇವತ್ತು ನಾನು ರಾಗಿ ಬಿಸ್ಕೆಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮನೆಯಲ್ಲೇ ತುಂಬ ಈಸಿಯಾಗಿ ಹೆಲ್ತಿಯಾಗಿ ಮಾಡ್ಬೋದು. ಆ್ಯಂಡ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಮಕ್ಕಳಿಗೆ ಅವರ ಸ್ಕೂಲಿಗೆ ಸ್ನ್ಯಾಕ್ಸ್ ಬಾಕ್ಸ್ ಹಾಕಿ ಕಳಿಸ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಬೇಕಾಗುವ ಐಟಮ್ಸ್ ತೋರಿಸ್ತೀನಿ ಬನ್ನಿ. ರಾಗಿ ಬಿಸ್ಕೆಟ್ ಮಾಡೋದಕ್ಕೆ ಬೇಕಾಗುವ ಐಟಮ್ಸ್, ಫಸ್ಟು ನಾನು ರಾಗಿ ಹಿಟ್ಟು ತೊಗೊಂಡಿದ್ದೀನಿ, 100 ಗ್ರಾಮ್ಸ್ ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, 100 ಗ್ರಾಮ್ಸ್ ತೊಗೊಂಡಿದ್ದೀನಿ. ಹಾಗೆ ಬೆಲ್ಲದ ಪೌಡರ್ ತೊಗೊಂಡಿದ್ದೀನಿ, 100 ಗ್ರಾಮ್ಸ್ ತೊಗೊಂಡಿದ್ದೀನಿ. ಹಾಗೆ 20 ಗ್ರಾಮ್ಸ್ ನಾನು ಗೋಡಂಬಿ ತೊಗೊಂಡಿನಿ. ಈ ಥರ ಹಾಫ್ ಕ್ರಶ್ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಬೆಣ್ಣೆ ತೊಗೊಂಡಿದ್ದೀನಿ, 30 ಗ್ರಾಮ್ಸ್ ತೊಗೊಂಡಿದ್ದೀನಿ. ಅನ್ಸಾಲ್ಟೆಡ್ ತೊಗೊಂಡಿದ್ದೀನಿ. ಹಾಗೆ ತುಪ್ಪ ತೊಗೊಂಡಿದ್ದೀನಿ, 30 ಗ್ರಾಮ್ಸ್ ತೊಗೊಂಡಿದ್ದೀನಿ. ಹಾಗೆ 2 ಸ್ಪೂನ್ ಅಷ್ಟು ನಾನು ಹಾಲು ತೊಗೊಂಡಿದ್ದೀನಿ. ಟೇಸ್ಟಿಗೆ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. 20 ಗ್ರಾಮ್ ಅಷ್ಟು ನಾನು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಹಾಗೆ 3 ಗ್ರಾಮ್ ಅಷ್ಟು ನಾನು ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ. ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಗೋಡಂಬಿ ಪೌಡರ್ ಹಾಕ್ಕೊತಾ ಇದ್ದೀನಿ. ನಾನು ಮಿಲ್ಕ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಹಾಗೆ ಬೇಕಿಂಗ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾನು ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಫುಲ್ ಮಿಕ್ಸ್ ಮಾಡಬೇಕು ನೀವು. ನೆಕ್ಸ್ಟ್ ನಾನು ಇನ್ನೊಂದು ಬೌಲ್ ತೊಗೊಂಡಿದ್ದೀನಿ. ಇವಾಗ ನಾನು ಬೆಲ್ಲದ ಪೌಡರ್ ಹಾಕ್ಕೊತಾ ಇದ್ದೀನಿ. ಹಾಗೆ ನಾನು ಇವಾಗ ತುಪ್ಪ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಬಟರ್ ಹಾಕ್ಕೊತಾ ಇದ್ದೀನಿ. ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಈ ಥರ ಫುಲ್ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ 1 ಸ್ಪೂನ್ ಅಷ್ಟು ನಾವು ಹಾಲು ಹಾಕ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಫುಲ್ ಮಿಕ್ಸ್ ಆಗಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಡ್ರೈ ಪೌಡರ್ಸ್ ಎಲ್ಲ ಹಾಕ್ಕೊಳ್ಳೋಣ. ಆವಾಗ ಇನ್ನೊಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ವಲ್ಲ, ಅದನ್ನೆಲ್ಲ ಇವಾಗ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ್ಯಂಡ್ ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಫುಲ್ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡ್ಕೊಬೇಕು. ಕೈಲಿ ಈ ಥರ ಕಲಿಸ್ಕೊಳ್ಳಿ. ಉಂಡೆ ಥರ ನೋಡಿ ಎಷ್ಟು ಕ್ಲಿಯರಾಗಿ ಬಂತು. ನೋಡಿ, ಹಿಟ್ಟು ಕಲಿಸ್ಕೊಂಡು ಆಗಿದೆ ಈ ಥರ. ನೆಕ್ಸ್ಟ್ ಇವಾಗ ನಾನು ಸಿಲಿಕಾನ್ ಬೇಕಿಂಗ್ ಮ್ಯಾಟ್ ತೊಗೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಈ ಥರ ಉದುರಿಸ್ಕೊಳ್ಳಿ. ಕಚ್ಕೊಬಾರ್ದು ಅಂತ. ನೆಕ್ಸ್ಟ್ ಇವಾಗ ನಾವು ಹಿಟ್ಟು ಹಾಕೊಳ್ಳೋಣ. ಇದ್ರ ಮೇಲೆ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇವಾಗ ನಾವು ಇದನ್ನು ತಟ್ಕೊಳ್ಳೋಣ. ಇದು ಕೈಲೇ ತಟ್ಟಬೇಕು.
ನೋಡಿ ಫೈನಲಿ ಈ ಥರ ತಟ್ಕೊಂಡಾಗಿದೆ. ಇವಾಗ ಮೌಲ್ಡಲ್ಲಿ ಕಟ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಮೌಲ್ಡ್ ಇದ್ದರೆ ಮೌಲ್ಡಲ್ಲಿ ಕಟ್ ಮಾಡ್ಕೊಳ್ಳಿ, ಇಲ್ಲ ಇನ್ ಕೇಸ್ ಇಲ್ಲ ಅಂತ ಹೇಳಿದರೆ ಗ್ಲಾಸಲ್ಲಿ ಬೇಕಾದರೂ ಕಟ್ ಮಾಡ್ಕೊಬೋದು ನೀವು. ಇವಾಗ ನಾನು ಗ್ಲಾಸಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಶೇಪ್ ಮಾಡ್ಕೊಳ್ಳಿ. ಇವಾಗ ಸೈಡಲ್ಲಿ ಇರೋದೆಲ್ಲ ತಗೊಳ್ಳೋಣ. ತುಂಬ ಈಸಿಯಾಗಿ ಬಂದುಬಿಡುತ್ತೆ ಅದೆಲ್ಲ, ಬಟ್ ನಿಧಾನಕ್ಕೆ ಹುಷಾರಾಗಿ ತೆಗಿಬೇಕಾಗತ್ತೆ. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಇವಾಗ ಅಂತ. ನೋಡಿ ರೌಂಡ್ ಶೇಪಲ್ಲೇ ಇದೆ. ನೆಕ್ಸ್ಟ್ ಇವಾಗ ನಾನು ಬೇಕಿಂಗ್ ಟ್ರೇ ತೊಗೊಂಡಿದ್ದೀನಿ, ಅದರ ಮೇಲೆ ನಾನು ಬಟರ್ ಶೀಟ್ ಹಾಕಿದ್ದೀನಿ. ಆ್ಯಂಡ್ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ನೋಡಿ ಈ ಥರ ಇಟ್ಕೊಳ್ಬೇಕು. ನೋಡಿ ಇವಾಗ ಅದೇ ಥರ ಎಲ್ಲ ಇಟ್ಕೊಳ್ಳೋಣ. ಅದೇ ಥರ ಫುಲ್ ಕವರ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಗ್ಯಾಪ್ ಇರಲಿ. ಆ್ಯಂಡ್ ಇವಾಗ ನಾನು ಕಟ್ ಮಾಡಿಕೊಂಡು ಟ್ರೇಗೆಲ್ಲ ಇಟ್ಟಿದ್ದೀನಿ. ಟೋಟಲ್ 20 ಬಿಸ್ಕೆಟ್ಸ್ ಆಗುತ್ತೆ ಈ ಥರ ಬಿಗ್ ಸೈಜು. ಇವಾಗ ನಾವು ಓವನ್ ಆನ್ ಮಾಡ್ಕೊಳ್ಳೋಣ. ಇವಾಗ ಸ್ವಿಚ್ ಆನ್ ಮಾಡ್ಕೊಳ್ಳೋಣ. ಆನ್ ಮಾಡ್ಕೊಂಡಾಗಿದೆ. ಈಗ ಫಸ್ಟ್ ನಾವು ಪ್ರೀ ಹೀಟ್ ಮಾಡ್ಕೊಳ್ಳೋಣ. ಪ್ರೀ ಹೀಟ್ ನಾನು 5 ಮಿನಿಟ್ಸ್ ಮಾಡ್ತಾಯಿದ್ದೀನಿ. ಈಗ ನಾನು 5 ಮಿನಿಟ್ಸ್ಗೆ ಸೆಟ್ ಮಾಡಿದ್ದೀನಿ ಪ್ರೀ ಹೀಟ್ಗೆ. ಇವಾಗ ಸ್ಟಾರ್ಟ್ ಕೊಡ್ತೀನಿ. 170 ಡಿಗ್ರಿಗೆ ಇಟ್ಕೊಳ್ಳಿ. ಇವಾಗ ನಾನು ಸ್ಟಾರ್ಟ್ ಕೊಟ್ಟಿದ್ದೀನಿ, ಅದು ಪ್ರೀ ಹೀಟ್ ಆಗಲಿ. ಜಸ್ಟ್ 1 ಮಿನಿಟ್ ಇದೆ ಪ್ರೀ ಹೀಟ್ ಕಂಪ್ಲೀಟ್ ಆಗೋಕ್ಕೆ. ಇವಾಗ ನೋಡಿ ಪ್ರೀ ಹೀಟ್ 5 ಮಿನಿಟ್ಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇವಾಗ ನಾನು ಇದನ್ನು ಓಪನ್ ಮಾಡ್ಕೊತಾ ಇದ್ದೀನಿ ಒಳಗಡೆ ಇಡೋಕ್ಕೆ ಬಿಸ್ಕೆಟ್ಸ್ನ. ಬಿಸಿ ಇದೆ, ಹುಷಾರಾಗಿ ಇಟ್ಕೊಳ್ಳಿ. ಒಳಗಡೆ ಇಟ್ಟಾಯಿತು. ಇವಾಗ ಕ್ಲೋಸ್ ಮಾಡೋಣ. ಆ್ಯಂಡ್ ಇವಾಗ ಇವಾಗ ನಾವು ಟೈಮಿಂಗ್ ಸೆಟ್ ಮಾಡೋಣ. 170 ಡಿಗ್ರಿಗೆ ಇಟ್ಕೊಳ್ಳೋಣ ಫಸ್ಟು. ನೆಕ್ಸ್ಟ್ ನಾವು 15 ಮಿನಿಟ್ಸ್ಗೆ ಸೆಟ್ ಮಾಡೋಣ. ಇವಾಗ ನಾವು ಸ್ಟಾರ್ಟ್ ಕೊಡೋಣ. ಅದಾಗಲಿ ಗೈಸ್. ಇನ್ನು 5 ಮಿನಿಟ್ಸ್ ಆದಮೇಲೆ ತೋರಿಸ್ತೀನಿ ಹೇಗಾಗಿರುತ್ತೆ ಅಂತ. ಆ್ಯಂಡ್ ಇವಾಗ 5 ಮಿನಿಟ್ಸ್ ಆಗಿದೆ ನೋಡಿ. ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಫಸ್ಟ್ ಇಟ್ಟಿದ್ದಕ್ಕೆ ಹೇಗಿತ್ತು ಇವಾಗ ಹೇಗಾಗಿದೆ ಅಂತ ನೋಡಿ. ಚೆನ್ನಾಗಿದೆ ನೋಡಿ. ಮನೆಯಲ್ಲೇ ಹೆಲ್ತಿಯಾಗಿ ಮಾಡ್ಕೊಬೋದು. ನಾನು ಲಾಸ್ಟ್ 2 ಮಿನಿಟ್ಸ್ ಇರ್ಬೇಕಾದ್ರೆ ನಾನು ತೋರಿಸ್ತೀನಿ, ಆಗ ಆಲ್ಮೋಸ್ಟ್ ಆಗಿರುತ್ತೆ. ಆ್ಯಂಡ್ ಗೈಸ್ ಲಾಸ್ಟ್ 2 ಮಿನಿಟ್ಸ್ ಇದೆ, ಆಲ್ಮೋಸ್ಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸ್ಮೆಲ್ ಘಮ 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 ಅಂತ ಇದೆ ಗೈಸ್. ಇವಾಗ ಆಯಿತು, ಓಪನ್ ಮಾಡೋಣ. ಅದೇ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಇವಾಗ ಓಪನ್ ಮಾಡೋಣ ಬನ್ನಿ ಗೈಸ್. ಇವಾಗ ಓಪನ್ ಮಾಡೋಣ.
ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂತ. ಗೈಸ್ ನೋಡಿ ಪರ್ಫೆಕ್ಟಾಗಿ ಆಗಿದೆ. 5 ಮಿನಿಟ್ಸ್ ಅದು ಕೂಲ್ ಡೌನ್ ಆಗಲಿ, ಆಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ಇವಾಗ ನಾನು ಅದೇ ಥರ ಹಾರ್ಟ್ ಶೇಪ್ ಮಾಡ್ತಾಯಿದ್ದೀನಿ. ಸೇಮ್ ಅದೇ ಪ್ರೊಸೀಜರು. ನೆಕ್ಸ್ಟ್ ಅದೇ ಥರ ಈ ಥರ ಕಟ್ಕೊಡ್ಬೇಕು. ನಾನಿವಾಗ ಹಾರ್ಟ್ ಶೇಪ್ ಮೌಲ್ಡ್ ತೊಗೊಂಡಿದ್ದೀನಿ. ಈ ಥರ ಎಲ್ಲ ಮಾಡಿದರೆ ಮಕ್ಳಿಗೆ ಡಿಫ್ರೆಂಟಾಗಿ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ ಶೇಪ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ಹಾಕ್ಬೋದು, ಅವ್ರ ಸ್ನ್ಯಾಕ್ಸ್ ಟೈಮ್ಸ್ ಎಲ್ಲ. ಮನೆಯಲ್ಲೇ ಮಾಡಿದಲ್ವ, ತುಂಬ ಹೆಲ್ತಿಯಾಗಿರುತ್ತೆ. ನನ್ನ ಗೈಸ್ ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾಯಿದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಅಂಡ್ ಇವಾಗ ನಾನು ಟ್ರೇ ಮೇಲೆ ಇಡ್ತಾ ಇದ್ದೀನಿ. ಆ್ಯಂಡ್ ಗೈಸ್ ನೋಡಿ ಹಾರ್ಟ್ ಶೇಪ್ದು ಎಷ್ಟು ಕ್ಯೂಟಾಗಿ ಕಾಣುತ್ತೆ, ಪುಟ್ ಪುಟ ಆಗಿದೆ ನೋಡಿ ಇದು. ಇವಾಗ ನಾವು ಹಾರ್ಟ್ ಶೇಪ್ ಇಟ್ಕೊಳ್ಳೋಣ. ಕ್ಲೋಸ್ ಮಾಡ್ಕೊಳ್ಳಿ. ಇವಾಗ ನಾನು 160 ಡಿಗ್ರಿಗೆ ಇಟ್ಕೊತಿದ್ದೀನಿ. ಇದು ಚಿಕ್ಕದಲ್ವಾ, ಸೊ 160 ಡಿಗ್ರಿ ಸಾಕು. ಆ್ಯಂಡ್ ಇವಾಗ ನಾನು 10 ಮಿನಿಟ್ಸ್ಗೆ ಸೆಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ಟಾರ್ಟ್ ಕೊಡೋಣ. ಅದು 10 ಮಿನಿಟ್ಸ್ ಅಷ್ಟೆಲ್ಲ ಆಗುತ್ತೆ. ಆ್ಯಂಡ್ ಗೈಸ್ ಇವಾಗ ಇನ್ನು 8 ಮಿನಿಟ್ಸ್ ಇದೆ ಆಗೋಕ್ಕೆ. ನೋಡಿ ಪುಟಾಣಿ ಪುಟಾಣಿ ಹಾರ್ಟ್ಸ್ ಇದೆ ಇಲ್ಲೆಲ್ಲ. ನಾನು ಲಾಸ್ಟ್ 4 ಮಿನಿಟ್ಸ್ ಇರಬೇಕಾದ್ರೆ ನಾನು ತೋರಿಸ್ತೀನಿ ನಿಮಗೆ ಹೇಗಾಗಿರುತ್ತೆ ಅಂತ. ಗೈಸ್ ಲಾಸ್ಟ್ 2 ಮಿನಿಟ್ಸ್ ಇದೆ ಆಗೋಕ್ಕೆ. ಗೈಸ್ ಲಾಸ್ಟ್ 1 ಮಿನಿಟ್ ಇದೆ, ಏನಾಗುತ್ತೆ ನೋಡಿ. ಪರ್ಫೆಕ್ಟಾಗಿ ಆಗಿದೆ. ಇವಾಗ ನಿಮಗೆ ಗೊತ್ತಾಗುತ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಗೈಸ್ ಇವಾಗ ಆಗಿದೆ, ಓಪನ್ ಮಾಡ್ಕೊಳ್ಳೋಣ. ಅದೇ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಅದೀಗ ಆಫ್ ಆಗಿದೆ, ಓಪನ್ ಮಾಡ್ಕೊಳ್ಳೋಣ. ಈಗ ಆಚೆ ತಗೊಳ್ಳೋಣ ಬನ್ನಿ. ಆ್ಯಂಡ್ ಗೈಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಪುಟಾಣಿ ಪುಟಾಣಿ ಹಾರ್ಟ್ಸ್ ಇದೆ ಇಲ್ಲಿ, ಪರ್ಫೆಕ್ಟಾಗಿ ಆಗಿದೆ. ಆ್ಯಂಡ್ ಗೈಸ್ ಇದು ಸ್ವಲ್ಪ ಕೂಲ್ ಆಗಲಿ, ಆಮೇಲೆ ತೋರಿಸ್ತೀನಿ. ಆ್ಯಂಡ್ ಗೈಸ್ ಫೈನಲಿ ರಾಗಿ ಬಿಸ್ಕೆಟ್ ರೆಡಿ ಆಗಿದೆ. ನೋಡ್ಬೋದು ಎಷ್ಟು ಕರೆಕ್ಟಾಗಿದೆ ಅಂತ, ಪರ್ಫೆಕ್ಟಾಗಿ ಆಗಿದೆ. ಆ್ಯಂಡ್ ಈ ಕುಕಿಂಗ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಚಂದ್ರಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.